ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪರ್ತಲ್ಲಿ ನಡೀತಿರೋ ಒಂದು ಮಲ್ಟಿಕಲ್ಚರಲ್ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಇವೆಂಟ್ ಇದೆ, ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿ ತುಂಬ ಡಿಫ್ರೆಂಟ್ ಇವೆಂಟ್ಸ್ ನಡೆಸ್ತಿದ್ದಾರೆ. ಸೊ ನಾವು ಹೋಗ್ತಿದ್ವಲ್ಲ, ಹಾಗೆ ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು. ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಚಾನಲ್ಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮ್ಮ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಸೊ ದಟ್ ಯಾವುದು ನೀವು ಮಿಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಸೊ ಬನ್ನಿ ಇವಾಗ ಇವೆಂಟ್ಗೆ ಹೋಗೋಣ. ಏನೇನು ನಡೆಯುತ್ತೆ ಅಲ್ಲಿ ಎಲ್ಲನೂ ನಿಮಗೆ ತೋರಿಸ್ತೀವಿ ಹೇಗಿರುತ್ತೆ ಅಂತ. ಈ ಫಂಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿ 6 o'clock ಸ್ಟಾರ್ಟ್ ಆಗಿದೆ. ಇವಾಗ ಟೈಮ್ 7:30 ಆಗಿದೆ. ಸ್ವಲ್ಪ ಲೇಟಾಗಿ ಹೋಗ್ತಿದ್ದೀವಿ, ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಕತ್ಲಾದ್ಮೇಲೆ ಹೋದಾಗ ಸ್ವಲ್ಪ ಲೈಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಲೇಟಾಗಿ ಹೋಗ್ತಿದ್ದೀವಿ ನಾವು. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಬನ್ನಿ ಹೋಗೋಣ, ಅಲ್ಲಿ ಸಿಗೋಣ. ಅಲ್ಲೋಗಿ ಸಿಗ್ತೀವಿ ಗೈಸ್, ಬೈ. ಇವಾಗ ಇವೆಂಟ್ ನಡೀತಾ ಇರೋ ಪ್ಲೇಸ್ ಬಂದು ಎಲಿಜಬೆತ್ ಕೀ ಅಂತ. ಆ ಪ್ಲೇಸ್ನ ನಾನು ಮಾರ್ನಿಂಗ್ ಟೈಮ್ ಹೆಂಗಿರುತ್ತೆ ಅಂತ ಹೇಳಿ ನಂದು ಹಿಂದಿನ ವ್ಲಾಗ್ ಟ್ರೆಜರ್ ಹಂಟ್ ವ್ಲಾಗಲ್ಲಿ ತೋರಿಸಿದ್ದೀನಿ. ಹಾಂ, $100 ಆ ವ್ಲಾಗಲ್ಲಿ ತೋರಿಸಿದ್ದೀನಿ. ಸಪೋಸ್ ನೀವೇನಾದರೂ ಆ ವ್ಲಾಗ್ನ ನೋಡಿಲ್ಲ, ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನಾನು ಟ್ಯಾಗ್ ಮಾಡಿರ್ತೀನಿ, ನೋಡಿ. ಚೆನ್ನಾಗಿದೆ, ಹೇಳ್ಬೇಕು ನೀನು ನೋಡಿ. $100 ಹಂಗೆ ಪೀಸ್ ಆಫ್ ಕೇಕ್ ಥರ ಫುಲ್ ಎಲ್ಲ ಕ್ರ್ಯಾಕ್ ಮಾಡಿ ವಿನ್ ಆಗಿದ್ಲು. ಏನಪ್ಪ ಇದೆಲ್ಲ, ಯಾಕ್ರೋ ಇದು? ಯಾರು ನೋಡಿದ್ರು ಹೋಗಿ ನೋಡಿ, ಫುಲ್ ಮಜಾ ಬರುತ್ತೆ ಗೈಸ್ ಆ್ಯಕ್ಚುಲಿ. ಸೊ ಹೋಪ್ ಯು ಎಂಜಾಯ್ ದಟ್ ವಿಡಿಯೋ. ಬನ್ನಿ ಇವಾಗ ನಾವು ನಮ್ಮ ಎಲಿಜಬೆತ್ ಕೀ ಪ್ಲೇಸ್ಗೆ ಹೋಗೋಣ. ಆಲ್ರೆಡಿ ವಾಯ್ಸ್ ಬೇಜಾನ್ ಕೇಳಿಸ್ತಾ ಇದೆ, ಮ್ಯೂಸಿಕ್ ಲೌಡಾಗಿ ಹಾಕಿದ್ದಾರೆ. ಸೊ ತುಂಬ ಕಲರ್ಫುಲ್ಲಾಗಿ ಹೀಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಷ್ಟು ವರ್ಷ ನೋಡಿಲ್ಲ. ಬನ್ನಿ ನೋಡೋಣ. ಅವನು ಏನೂ ನೋಡಿಲ್ಲ, ಸುಮ್ಮನೆ ಬರ್ತಾನೆ. ಕೆಲಸ ಮಾಡುತ್ತಿರ್ತಿದ್ದ ಅನ್ಸುತ್ತೆ ಅಷ್ಟೇ. ಇಲ್ಲೊಂದು ಟೈಮ್ ಆಗುತ್ತೆ, ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ. ಇರ್ತಾರೆ ನಮ್ಮ ಥರ. ಮನೆ ಆಯಿತು ಆಫೀಸ್ ಆಯಿತು, ಮನೆ ಆಯಿತು ಆಫೀಸ್ ಆಯಿತು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು, ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಎಲ್ಲರೂ ಹೋಗ್ತಿದ್ದಾರೆ, ಫುಲ್ ಕ್ರೌಡ್ ಇರುತ್ತೆ ಗೈಸ್. ಸಂಡೇ ಟೈಮಲ್ಲಿ ಇಷ್ಟು ಜನ ನೋಡಿರೋದು ಫಸ್ಟ್ ಟೈಮ್ ನಾನು. ಅಂದರೆ ಏನು ಇವೆಂಟ್ಸ್ ಇಲ್ಲ ಅಂದರೆ ಎಲ್ಲ ಮನೆ ಇಲ್ಲ, ಫಸ್ಟ್ ಟೈಮ್ ಏನಿಲ್ಲ. ಇವೆಂಟ್ಸ್ ಇದ್ದಾಗ ಮಾತ್ರನೇ ಜನ ಆಚೆ ಬರೋದು, ಜನ ನೋಡಕ್ ಸಿಗೋದು. ಎಲ್ಲಿ ತನಕ ನೋಡಿ, ದಿಸ್ ಇಸ್ ಹೌ ಇಟ್ ಲುಕ್ಸ್. ಚೆನ್ನಾಗಿದೆ ಅಲ್ವಾ? ತುಂಬ ಕಲರ್ಫುಲ್ ಆಗಿದೆ ಆ್ಯಕ್ಚುಲಿ. ಈ ಇವೆಂಟು ಸ್ಯಾಟರ್ಡೆ ಸಂಡೇ 2 ದಿವಸ ಇತ್ತು. ಸೊ ನಾವು ಸಂಡೇ ಬಂದಿದ್ದೀವಿ, ಸ್ಯಾಟರ್ಡೆ ಬರೋಕ್ಕಾಗಲಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಫುಲ್ ಜನ ಇದ್ದಾರೆ. ನಾವಿವಾಗ ಫಸ್ಟ್ ತಿನ್ನಕ್ಕೆ ಹೋಗ್ತೀವಿ, ತಿನ್ಬಿಟ್ಟು ಸಿಗೋಣ. ಡ್ಯಾನ್ಸ್ ಮಾಡ್ತಾವ್ರಾ? ನಂಗಂತೂ ಏನೂ ಕಾಣಿಸ್ತಿಲ್ಲ. ಜರ್ಮನಿದು ಏನೋ ಡ್ಯಾನ್ಸ್ ಮಾಡ್ತಿದ್ದಾರೆ, ನೋಡೋಣ ಬಾ. ಹೊಟ್ಟೆ ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಇವಾಗ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ನನ್ನ ಬೇಬಿಗೆ ಏನಾದರೂ ಊಟ ತಿನ್ಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ. ಇನ್ನು ಬಬಲ್ ಟೀ ಎಲ್ಲ ಬೇಡ ಬಾಮ, ಬಬಲ್ ಟೀ ಎಲ್ಲ ಬೇಡ ಬಾಮ. ಏನು ಜನಸಾಗರ, ಫುಲ್ ಜನ ಆಟ ಎಲ್ಲ ಆಡಿಸ್ತಿದ್ದಾರೆ ಅಲ್ಲಿ. ಇದನ್ನೆಲ್ಲ ಆಟ ಆಡೋದು ನೋಡಿದ ತಕ್ಷಣ ಒಳ್ಳೆ ಚಿಕ್ಕವಳಾಗಬೇಕಾಗಿತ್ತು ನಾನು ಅನ್ಸುತ್ತೆ. ಪಪ್ಪ ನಂಗೂ ಇದು ಕೊಡ್ಸು, ಬಟರ್ಫ್ಲೈದು. ಹಾಂ ಅದೇನೆ. ನಾನು ಕಳ್ದೋಗ್ತೀನಿ.
ಸಮೋಸ ಬೇಡ, ನನಗೆ ಏನಾದರೂ ಸ್ವಲ್ಪ ಹೊಟ್ಟೆ ತುಂಬಂಗೆ ಬೇಕು. ಚಿಪ್ಸ್ ಅಂಡ್ ಫ್ರೈಸ್. ಫ್ರೈಡ್ ರೈಸ್ ಎಲ್ಲ ಸಿಗಲ್ವಾ? How about that? ಚಿಪ್ಪೀಸ್ ಕರಿ ಎಲ್ಲ ಬಾ, ಆ ಕಡೆ ಫ್ರೈಡ್ ರೈಸ್ ಇಲ್ಲ. ಫುಲ್ಲು ಹೊಟ್ಟೆ ಹಶ್ವಾಗ್ತಿದೆ ನಮಗೆ. ನಿಂಗೆ ಹೊಟ್ಟೆ ಹಶ್ವಾಗ್ತಿಲ್ವಾ? ಬೇಜಾನ ಸಾಕು. ಫುಲ್ ಹಶ್ವಾಗ್ತಿದೆ. ಬೆಳಿಗ್ಗೆ ತಿಂದಿರೋದು ಏನೂ ತಿಂದಿಲ್ಲ, ಮರ್ತ್ಕೊಂಡಲ್ಲ ಸಾರಿ, ಇವತ್ತು ಸ್ವಲ್ಪ ಬಿಸಿ ಆಗಿಬಿಟ್ಟು ಏನೂ ತಿಂದಿಲ್ಲ, ಟೈಮ್ ಸಿಕ್ಕಿಲ್ಲ. ಸೊ ಇವಾಗ ಬಾನ್ಮಿ ಮತ್ತು ಮ್ಯಾರಿನೇಟೆಡ್ ಚಿಕನ್ ನೂಡಲ್ಸ್ ತಿಂತಿದ್ದೀವಿ. ನಾವು ಇನ್ನೂ ತಿಂತಿಲ್ಲ, ತಗೊಳಕ್ಕೆ ಹೋಗ್ತಿದ್ದೀವಿ. ತಗೊಂಡ್ವಿ. ವಿ ಆರ್ ಇನ್ ದ ಕ್ಯೂ ನಾವು. ಬೇಜಾನ್ ಹಸುವಾಗ್ತಿದೆ. ಇವಳಂತ ಆಲ್ರೆಡಿ ಸುಸ್ತು ಅಂತಿದ್ದಾಳೆ. ಯಾರೋ ಬೇಜಾನ್ ಸಾಂಗ್ ಆಗ್ತಿದ್ದಾರೆ ಹಿಂದೆ. ಎಲ್ಲಿ ಬೇಜಾನ್ ಇವೆಂಟ್ ನಡೀತಿದೆ ಇಲ್ಲಿ. ಇವೆಂಟ್ ಅಂತಾನೆ ಬಂದಿರೋದು ತಾನೇ? ಇದೆ ಬೇಜಾನ್ ಇವೆಂಟ್ ನಡೀತಿದೆ ಅಂತೆ. ಆಯ್ತು, ಆಮೇಲೆ ಎಂಡಿಂಗಲ್ಲಿ ಒಂದು ಫೈರ್ ವರ್ಕ್ ಇದೆ ಅಂತ, ಸಕ್ಕತ್ತಾಗಿದೆ ಅಂತ. ಆ್ಯಕ್ಚುಲಿ ನೋಡೋಣ, ನೋಡ್ಕೊಂಡು ಹೋಗೋಣ. ಸಾರಿ, ಸಕ್ಕತ್ತಾಗಿದೆ ಅಂತಲ್ಲ, ಎಂಡಿಂಗಲ್ಲಿ ಫೈರ್ ವರ್ಕ್ ಇದೆ, ಚೆನ್ನಾಗಿರ್ಬೋದು ಪ್ರಾಬ್ಲಿ. ಸೊ ನೋಡ್ಕೊಂಡು ಹೋಗೋಣ. ಹುಡುಗಿರಿಗೆಲ್ಲ ಹೊಡಿತಾವನು. ನಾನು ಪಾಡೋದು ನಾನು ಇದ್ದೀನಿ, ಅವರೇ ಬಂದು ಗುದ್ದಿದ್ದು. ಏನು ಲವ್ ಸಿದ್ಧಾರ್ಥ ಕಂಡ್ರೆ ಹುಡುಗಿರಿಗೆ ಎಷ್ಟು ಗೊತ್ತಾ? ಅಲ್ಲಿ ನಂಬರ್ ನೋಡ್ಕೊ ಫಸ್ಟು. 75. ಎಲ್ಲಿ ಕೊಡ್ತಾರೆ ನಂಬರು? ಇವ್ರೇನು ಜನಗಳು ಹಿಂಗೆ ವೇಟ್ ಮಾಡ್ತಾರೆ, ಇವರು ಎಲ್ಲ ವೇಟ್ ಮಾಡಿ ಕೊಡೋದು ನಮಗೆ. ಸಿದ್ಧಾರ್ಥ ಎಲ್ಲಾದರೂ ಫುಲ್ ಕಾಂಪ್ಲಿಮೆಂಟ್ಸು ಅವನಿಗೆ. ನೈಸ್ ಟೀ ಶರ್ಟ್, ಯು ಆರ್ ಲುಕಿಂಗ್ ಹ್ಯಾಂಡ್ಸಮ್. ಆ ಥರ ಯಾರು ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ. ನಾನು ಕೊಡ್ತೀನಿ. ಯು ಆರ್ ಹ್ಯಾಂಡ್ಸಮ್ ಬೇಬ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. ಎಷ್ಟೊಂದು ಜನಗಳು ನಿಂತವ್ರೆ. ಇನ್ನು 7 to 5 ಯಾವಾಗ ಬರುತ್ತೋ. ಸೊ ಇಲ್ಲಿ ಒಬ್ಬರನ್ನ ಕಟ್ ಮಾಡ್ತಿದ್ದೀನಿ ನಾನು, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಕಿಡ್ಸ್ಗಳ್ಗೆ ಆಡೋಕ್ಕೆಲ್ಲ ಪ್ಲೇ ಸ್ಟೇಷನ್ ಇಟ್ಟಿದ್ದಾರೆ, ಅಲ್ಲಿ ಆಟ ಆಡ್ಬೋದು. ಈ ಥರ ತಗೊಳ್ಬೋದು. ಬೇಕಾ ನಿಂಗನು? ಬೇಡ ಬೇಡ ಬಾ. ಈ ಥರ ಫುಡ್ ಟ್ರ್ಯಾಕ್ ಇಟ್ಟಿರ್ತಾರೆ. ಸೊ ಎಂಡಿಂಗಲ್ಲಿ ಫಾರ್ ವರ್ಕ್ಸ್ ಇಟ್ಟಿರ್ತಾರೆ. ಅಂದರೆ ಲೈಕ್ ಈ ಥರ ಈವೆಂಟ್ಸ್ಗಳು ನಡೆಯೋದು ತುಂಬ ಕಡಿಮೆ ಇಲ್ಲಿ. ಅದಕ್ಕೆ ನೀನು ಈ ಸಂಡೇ ಟೈಮಲ್ಲಿ ಇಷ್ಟೊಂದು ಜನಗಳು ನೋಡ್ಬೋದು. ಸೊ ಇದು ಮಲ್ಟಿಕಲ್ಚರಲ್ ಇವೆಂಟ್ ಆಗಿರೋದ್ರಿಂದ ತುಂಬ ದೇಶಗಳಿಂದ ಎಲ್ಲರೂ ಬಂದಿರ್ತಾರೆ ಇಲ್ಲಿಗೆ. ಸೊ ತುಂಬ ದೇಶದಿಂದ ಬಂದಿರ್ತಾರಾ ಅಥವಾ ಇಲ್ಲ ಪರ್ತಲ್ಲಿರೋರು? ಸಾರಿ, ಕರೆಕ್ಷನ್. ಬಾಲಿ ಹುಲಾ ಬುಲಾ ಲೂಪ ಆಡ್ತಾರೆ. ಎಂತ ಅತಿಥಿ ಎಂತ ಅತಿಥಿ ಬುಲ ಅಲ್ಲ ಕಣೋ, ಹುಲಾ ಲೂಪ ಆಡಿಸ್ತಾ ಇರ್ತಾರೆ. ತೋರಿಸ್ತೀನಿ. ಇದು ಫುಲ್ ಜಾತ್ರೆ ಮಾಡ್ತಾವ್ರೆ, ಫುಲ್ ಪಿಕ್ನಿಕ್ ಮಾಡ್ತಿದ್ದಾರೆ. ಸಖತ್ತಾಗಿ ಮಾಡ್ತಾವ್ರೆ. ನಾನು ಆಡ್ತೀನಿ, ನನಗೂ ಅಲ್ಲ ಮಾಡಕ್ಕೆ ಹೇಳು. ರಿಂಗ್ ಕೊಟ್ರೆ ಆಡು. ಮಕ್ಳಿಗೆ ಮಾತ್ರ ಅನ್ಸದಿದೆ. ನಾನು ಮಗುನೇ, ಚಿಕ್ಕ ಮಗು ನಾನು. ಆಡ್ತೇವೆ ಬೇಬಿ ಅದನ್ನು? ಅದು ನಮ್ಗೆ ಅಲೋ ಮಾಡಲ್ಲ ಅನ್ಸುತ್ತೆ. ಯಾಕೆ? ಯಾರ ಕೂತಿದ್ದಾರೆ ಅಲ್ಲಿ? ಹಾಯ್. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಸ್ಟಾರ್ಟ್ ಟ್ರೆಕ್ ಬಂದ್ಬಿಟ್ಟು ಹಿಂಗೆ ಹೊಡಿತಾ ಇದ್ದ. ಹಿಂಗೆ ಅಂದ್ಬಿಟ್ಟು ಹಿಂಗೆ ನೋಡ್ತಿದ್ದ, ನನ್ನ ಬಗ್ ನೋಡಿದ್ರೆ ಅವನು. ಅವಾಗ್ಲಿಂದ ಬರೀ ಇವೆಂಟ್ ತೋರಿಸ್ತಿದ್ಯಾ? ನಮ್ಮನ್ನು ತೋರಿಸ್ತೀನಿ ನೋಡಿ. ಇವಾಗ ಕೆಳಗಡೆ ಚೆನ್ನಾಗಿತ್ತಾ? ಚೆನ್ನಾಗಿತ್ತು.
ಇನ್ನೂ ಇದೆ ನೋಡೋದು. ಸೊ ಇದನ್ನೇ ಎಂಟ್ರೆನ್ಸ್. ಇಲ್ಲಿ ಎಲ್ಲ ಮಕ್ಳಿಗೆ ಆಟ ಆಡೋಕ್ಕೆ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಇಲ್ಲೆಲ್ಲ ಎಲ್ಲ full picnic. ಎಲ್ಲ ಫ್ಯಾಮಿಲಿ ಮಾಡೆಲ್ ಇದ್ದಾರೆ. ಮರ್ಕೊತ್ತೆ ಆಡ್ತಿದ್ದಾರೆ. ಆಡ್ತೆ ನೀನು? ನಾನು ಹತ್ತಿದ್ರೆ ಮುರಿದೋಗುತ್ತೆ. ಅಯ್ಯೋ, ನಾವ್ ಇನ್ನೊಂದು 1 ಮಿನಿಟ್ ಮುಂಚೆ ಹೋಗಿದ್ರೆ ಇಂಡಿಯನ್ ಡ್ಯಾನ್ಸ್ ನೋಡ್ಬೋದಾಯ್ತು. ಆದ್ರೆ ಅದರಲ್ಲಿ ಇಂಡಿಯನ್ದು ಸಾಂಗ್ ಕೇಳಿಸ್ಲಿಲ್ಲ ತಾನೇ ಪಾಪ. ತುಂಬ ಕಂಪೋಸ್ ಸಾಂಗ್ ಮಾಡ್ತಿರೋರು ಆ್ಯಕ್ಚುಲಿ, ಸೊ ಅದಕ್ಕೆ ಕೇಳಿಸಿಲ್ಲ. ಇಟ್ಸ್ ಓಕೆ. ಮಿಸ್ಟೇಕ್. ನಾವೇ ಆಡ್ತೀವಿ ಮನೆಗೆ ಹೋಗಿ. ಕೇಳಬೇಕಾ? ಫುಲ್ ಭರತನಾಟ್ಯಮೇ ಫುಲ್. ಊಟಕ್ಕೆ ವೆಯ್ಟ್ ಮಾಡೋ ಗ್ಯಾಪಲ್ಲಿ ಒಂದು ಡ್ಯಾನ್ಸ್ ನೋಡೋಣ ಅಂತ ಹೋಗಿದ್ವಿ, ಇಂಡಿಯನ್ ಡ್ಯಾನ್ಸು. ಬಟ್ ಕ್ರೌಡಲ್ಲಿ ಎಲ್ಲ ಮಿಸ್ ಆಗೋಯ್ತು. ಸೊ ಈಗ ವಾಪಸ್ಸು ನಮ್ಮ ಕೂಪನ್ ಬಂದಿದೆ ಅಂದ್ಕೊಂಡು ತುಂಬ ಹೊಟ್ಟೆಸ್ಕೊಂಡು ಓಡಾಡ್ತಿದ್ದೀವಿ. ನೋಡೋಣ ಇವಾಗ ಬಂದಿರುತ್ತಾ ಅಂತ. ಆಲ್ರೆಡಿ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾಳೆ ಫುಲ್ಲು ಹೊಟ್ಟೆ ಹಸ್ಕೊಂಡು. ನಾನು ಹೊಟ್ಟೆ ಹಸಿವಾಗಿ ತಲೆ ಸುತ್ತ ಬೀಳೋವರೆಗೂ ಅವ್ರು ಕೊಡಲ್ಲ ನಮ್ಮ ಆರ್ಡರ್ನ. ನಂಗೆ ಗೊತ್ತು. ಫೈನಲಿ ಊಟ ಬಂತು ಅಂತ ಬಾರಿಸ್ತಾ ಕೂತಿದ್ದಾಳೆ. ಸೊ ತಿನ್ಬಿಟ್ಟು ಮಾಡ್ತೀವಿ. ನನಗೆ ಬೇಜಾರು ಹೊಟ್ಟೆ ಫೈನಲಿ. ಫುಲ್ ಹಸಿವಾಗ್ತಿತ್ತು. ವೆಯ್ಟ್ ಮಾಡಿ ಚೆನ್ನಾಗಿದೆಯಾ? ಓಕೆ ಓಕೆ ಓಕೆ, ಪಾಲಿಗೆ ಬಂದಿದ್ದು. You are beautiful! Give us a cheer! I tell you what, this floating stage is just magical, Ernie. It's been fantastic to... ಎಲ್ಲರೂ ನೋಡಿದ್ರಿ ಅಂತ ಅನ್ಕೊಂಡಿದೀವಿ. ಖುಷಿ ಆಯ್ತು ಅಂತ ಅನ್ಸುತ್ತೆ. ನಮ್ಗಂತೂ ಫುಲ್ ಖುಷಿ ಆಯ್ತು. ಅದ್ರಲ್ಲೂ ಸಖತ್ತಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯ್ತು, ಚೆನ್ನಾಗಿತ್ತು, ಎಂಜಾಯ್ ಕೂಡ ಮಾಡಿದೆ. ಆದ್ರೆ ಊಟ ಒಂದು ಸ್ಯಾಟಿಸ್ಫೈ ಆಗಿಲ್ಲ ನನಗೆ, ಚೆನ್ನಾಗಿರ್ಲಿಲ್ಲ. ಮನೆಗೆ ಹೋಗಿ ಏನಾದ್ರು ತಿನ್ಬೇಕು. ಅಂಡ್ that's it. We are ending this vlog for the day. Next vlog ಅಲ್ಲಿ ಸಿಗುವ. ನಿಮಗೆಲ್ಲ ನಮ್ಮ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಭೇಟಿಯಾಗೋಣ. ನಮಸ್ಕಾರ.